ದಿನದಿಂದ ದಿನಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಗಗನಕ್ಕೇರುತ್ತಿವೆ. ಅದೇ ರೀತಿ ದೇಶದಲ್ಲಿ ಏರ್ ಕ್ವಾಲಿಟಿ ಸಹ ದಿನೇ ದಿನಕ್ಕೆ ಕಡಿಮೆಯಾಗುತ್ತಿದೆ. ಇದರಿಂದೆಲ್ಲ ತಪ್ಪಿಸಿಕೊಳ್ಳುವುದಕ್ಕೆ ಅಂಡ್ ಫ್ಯೂಚರ್ನಲ್ಲಿ ಸ್ವಚ್ಛವಾದ ಗಾಳಿಯನ್ನು ಕೊಡುವುದಕ್ಕೆ ಜನರು ಎಲೆಕ್ಟ್ರಿಕ್ ಕಾರುಗಳ ಕಡೆ ನಡೆಯುತ್ತಿದ್ದಾರೆ. ಈಗ ಎಲೆಕ್ಟ್ರಿಕ್ ಕಾರನ್ನು ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದು ತುಂಬಾ ದೊಡ್ಡ ಡಿಬೇಟಬಲ್ ಟಾಪಿಕ್ ನಡೆಯುತ್ತಿದೆ. ಆದರೆ ನಿಮಗೆ ಸಮಯ ಇದ್ದಾಗ ನಿಮ್ಮ ಹತ್ತಿರವಿರುವ ಶೋರೂಮ್ಗೆ ಹೋಗಿ ಯಾವುದಾದರೂ ಒಂದು ಎಲೆಕ್ಟ್ರಿಕ್ ಕಾರನ್ನು ಓಡಿಸಿ ನೋಡಿ. ಅದಾದ್ಮೇಲೆ ನೀವೇ ಈ ವಿಡಿಯೋವನ್ನು ನೋಡಿ ಎಲೆಕ್ಟ್ರಿಕ್ ಕಾರನ್ನು ತೆಗೆದುಕೊಳ್ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡ್ತೀರಿ. ಸೊ ಈ ವಿಡಿಯೋದಲ್ಲಿ ನಾನು ಎಲೆಕ್ಟ್ರಿಕ್ ಕಾರಿನ ಮೇಲೆ ಇಂಟ್ರೆಸ್ಟ್ ಇರುವವರಿಗೆ ನಮ್ಮ ಇಂಡಿಯಾದಲ್ಲಿರುವ ಟಾಪ್ 5 ಅಫೋರ್ಡಬಲ್ ಎಲೆಕ್ಟ್ರಿಕ್ ಕಾರುಗಳ ಬಗ್ಗೆ ಮಾತನಾಡುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಹೇಳೋ 5 ಎಲೆಕ್ಟ್ರಿಕ್ ಕಾರುಗಳು 15 ಲಕ್ಷ ಒಳಗೆ ಇರುತ್ತದೆ. ಸೊ ಯಾವುದೇ ವಿಳಂಬ ಮಾಡದೆ ಈ ವಿಡಿಯೋ ಒಳಗೆ ಹೋಗೋಣ. ವಿಡಿಯೋ ಒಳಗಡೆ ಹೋಗೋಕ್ಕೂ ಮೊದಲು ನೀವು ಇನ್ನೂ ಯಾರೆಲ್ಲ ನಮ್ಮ ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೀಕ್ಷಕರೆಲ್ಲರಿಗೂ ಇವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಇಂಡಿಯಾದಲ್ಲಿ ಪ್ರಸ್ತುತ ಅವೈಲೇಬಲ್ ಆಗಿರುವ ಟಾಪ್ 5 ಅಫೋರ್ಡಬಲ್ ಎಲೆಕ್ಟ್ರಿಕ್ ಕಾರುಗಳಲ್ಲಿ 5th ಪ್ಲೇಸ್ನಲ್ಲಿ ಟಾಟಾ ಟಿಗೋರ್ ಇವಿ ಇದೆ. ಈ ಟಾಟಾ ಟಿಗೋರ್ ಇವಿನಲ್ಲಿ ನಮಗೆ 26 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಇರುತ್ತದೆ. ಇದು 315 ಕಿಲೋಮೀಟರ್ ಕ್ಲೈಮ್ ರೇಂಜ್ ಕೊಡುತ್ತದೆ. ಇದರ ರಿಯಲ್ ರೇಂಜ್ 200ರಿಂದ 215 ಕಿಲೋಮೀಟರ್ಗಳು. 74 ಬಿಎಚ್ಪಿ ಪ್ರೊಡ್ಯೂಸ್ ಮಾಡುವ ಈ ಮೋಟಾರ್ ಈ ಕಾರಿನಲ್ಲಿರುತ್ತದೆ. 0ನಿಂದ 60 ಕಿಲೋಮೀಟರ್ ವೇಗವನ್ನು 5.7 ಸೆಕೆಂಡ್ನಲ್ಲಿ ಸೇರಿಕೊಳ್ಳುತ್ತದೆ. ಈ ಕಾರಿನ ಜೊತೆ ಬರೋ ಸ್ಟಾಕ್ ಚಾರ್ಜರ್ನಲ್ಲಿ 10ರಿಂದ 100% ಚಾರ್ಜ್ ಮಾಡುವುದಕ್ಕೆ 9.5 ಗಂಟೆ ಸಮಯ ಬೇಕು. ಅದೇ ಡಿಸಿ ಫಾಸ್ಟ್ ಚಾರ್ಜರ್ನಿಂದ 10ರಿಂದ 80% ಚಾರ್ಜ್ ಮಾಡುವುದಕ್ಕೆ 89 ನಿಮಿಷ ಸಮಯ ತೆಗೆದುಕೊಳ್ಳುತ್ತದೆ. ಈ ಕಾರಿನ ಸ್ಟಾರ್ಟಿಂಗ್ ಎಕ್ಸ್ ಶೋರೂಮ್ ಕಾಸ್ಟ್ 12.5 ಲಕ್ಷದಿಂದ 13,75,000 ಇರುತ್ತದೆ. ಸೊ ಈ ಟಾಟಾ ಟಿಗೋರ್ ಬಗ್ಗೆ ಮಾತನಾಡೋದಾದ್ರೆ, ಈ ಟಿಗೋರ್ ಇವಿ ಒಂದು ಔಟ್ಡೇಟೆಡ್ ಎಲೆಕ್ಟ್ರಿಕ್ ಕಾರ್ ಅಂತ ಹೇಳಬಹುದು. ಟಾಟಾ ಟಿಯಾಗೋ ಇವಿ, ಟಾಟಾ ಪಂಚ್ ಇವಿ ಬಂದ ಮೇಲೆ ಇದಕ್ಕೆ ಡಿಮ್ಯಾಂಡ್ ಅನ್ನೋದು ಇರುತ್ತದೆ. ಇದುವರೆಗೂ ಈ ಎಲೆಕ್ಟ್ರಿಕ್ ಕಾರನ್ನು ಪ್ರತಿಯೊಬ್ಬರು ಕ್ಯಾಬ್ ಪರ್ಪಸ್ಗೆ ಯೂಸ್ ಮಾಡುತ್ತಿದ್ದಾರೆ. ಪರ್ಸನಲ್ ಆಗಿ ಈ ಕಾರನ್ನು ತೆಗೆದುಕೊಳ್ಳುವುದಕ್ಕೆ ಯಾರೂ ಅಷ್ಟು ಇಂಟ್ರೆಸ್ಟ್ ತೋರಿಸುತ್ತಿಲ್ಲ. ಸೊ ನನ್ನ ಅನಿಸಿಕೆ ಪ್ರಕಾರ ಟಾಟಾ ಎಲೆಕ್ಟ್ರಿಕ್ ಕಾರನ್ನು ಡಿಸ್ಕಂಟಿನ್ಯೂ ಮಾಡಬೇಕು, ಇಲ್ಲಾಂದ್ರೆ ಇದರ ಪ್ರೈಸ್ ಅನ್ನು ರಿವೈವ್ ಮಾಡಿ ಸ್ವಲ್ಪ ಪ್ರೈಸ್ ಅನ್ನು ಕಡಿಮೆ ಮಾಡಬೇಕು. ಹಾಗಾದ್ರೇನೆ ಈ ಕಾರಿಗೆ ಡಿಮ್ಯಾಂಡ್ ಅನ್ನೋದು ಹೆಚ್ಚಾಗುತ್ತದೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ಟಾಟಾ ಟಿಗೋರ್ ಇವಿ ಬಗ್ಗೆ ತಿಳಿದಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ 4th ಪ್ಲೇಸ್ನಲ್ಲಿ ಸಿಟ್ರಾಯನ್ EC3 ಇದೆ. ಈ ಸಿಟ್ರಾನ್ ಅನ್ನೋದು ಫ್ರಾನ್ಸ್ಗೆ ಸಂಬಂಧಪಟ್ಟ ಕಂಪನಿ ಅಂಡ್ ಇಂಡಿಯಾದಲ್ಲಿ ಇವರು ವ್ಯಾಲ್ಯೂ ಫಾರ್ ಮನಿ ಕಾರನ್ನು ಸೇಲ್ ಮಾಡುತ್ತಿದ್ದಾರೆ. ಈ ಸಿಟ್ರಾನ್ EC3 ನಲ್ಲಿ 29.2 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಇರುತ್ತದೆ. ಇದು 320 ಕಿಲೋಮೀಟರ್ಗಳ ರೇಂಜ್ ಅನ್ನು ಕ್ಲೈಮ್ಡ್ ಮಾಡುತ್ತದೆ. ಆದರೆ ನಾವು 100 ಕಿಲೋಮೀಟರ್ಗಳು ಆ ಕಡೆ ಈ ಕಡೆ ಹಾಕಿಕೊಳ್ಬೇಕು. 76 ಬಿಎಚ್ಪಿ ಯನ್ನು ಪ್ರೊಡ್ಯೂಸ್ ಮಾಡುವ ಈ ಮೋಟಾರ್ ಈ ಕಾರಿನಲ್ಲಿರುತ್ತದೆ ಅಂಡ್ ಆ ಮೋಟಾರ್ 143 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. ಈ ಕಾರಿನ ಟಾಪ್ ಸ್ಪೀಡ್ ಗಂಟೆಗೆ 107 ಕಿಲೋಮೀಟರ್ಗಳು. ಈ ಕಾರಿನಲ್ಲಿ ಬರುವ ಸ್ಟಾಕ್ ಚಾರ್ಜರ್ನಲ್ಲಿ 10ರಿಂದ 100% ಚಾರ್ಜ್ ಮಾಡುವುದಕ್ಕೆ 10.5 ಗಂಟೆಯಲ್ಲಿ ಫುಲ್ ಚಾರ್ಜ್ ಮಾಡಬಹುದು. ಅದೇ ಡಿಸಿ ಫಾಸ್ಟ್ ಚಾರ್ಜರ್ನಲ್ಲಿ ಕನೆಕ್ಟ್ ಮಾಡಿದರೆ 10ರಿಂದ 80% ಚಾರ್ಜ್ ಮಾಡುವುದಕ್ಕೆ 1 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಈ ಕಾರಿನ ಸ್ಟಾರ್ಟಿಂಗ್ ಎಕ್ಸ್ ಶೋರೂಮ್ ಕಾಸ್ಟ್ 11,60,000. ಟಾಪ್ ಎಂಡ್ ವೇರಿಯಂಟ್ ನ ಎಕ್ಸ್ ಶೋರೂಮ್ ಕಾಸ್ಟ್ 12,49,000. ಈ ಕಾರಿನಲ್ಲಿ ಇಂಟೀರಿಯರ್ ಆಗಲಿ, ಫೀಚರ್ಸ್ ಆಗಲಿ, ಎಕ್ಸ್ಟೀರಿಯರ್ಸ್ ಆಗಲಿ ತುಂಬಾ ಚೆನ್ನಾಗಿರುತ್ತದೆ. ಆದರೆ ಇದರಲ್ಲಿ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಇದೆ, ಅದು ಶೋರೂಮ್ ನೆಟ್ವರ್ಕ್. ಪ್ರತಿಯೊಂದು ಏರಿಯಾದಲ್ಲಿ ಈ ಸಿಟ್ರಾನ್ ರವರ ಶೋರೂಮ್ ಇರೋದಿಲ್ಲ. ಯಾರಿಗೆ ಹತ್ತಿರದಲ್ಲಿ ಈ ಸಿಟ್ರಾನ್ ಅವರ ಶೋರೂಮ್ ಇರುತ್ತದೆ ಅವರು ಈ ಕಾರನ್ನು ಚೆಕ್ಔಟ್ ಮಾಡಬಹುದು. ಇನ್ನು 3rd ಪ್ಲೇಸ್ನಲ್ಲಿ ರೀಸೆಂಟ್ ಆಗಿ ಲಾಂಚ್ ಆದ ಟಾಟಾ ಪಂಚ್ ಇವಿ ಇದೆ. ಈ ಟಾಟಾ ಪಂಚ್ ಇವಿ 2 ಬ್ಯಾಟರಿ ಪ್ಯಾಕ್ ವೇರಿಯಂಟ್ ನಲ್ಲಿ ಲಾಂಚ್ ಆಗಿದೆ. ಫಸ್ಟ್ ವೇರಿಯಂಟ್ ನಲ್ಲಿ 25 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಇರುತ್ತದೆ. ಸೆಕೆಂಡ್ ವೇರಿಯಂಟ್ ನಲ್ಲಿ 35 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಇರುತ್ತದೆ. ಬೇಸ್ ವೇರಿಯಂಟ್ 315 ಕಿಲೋಮೀಟರ್ ಕ್ಲೈಮ್ಡ್ ರೇಂಜ್ ಕೊಡುತ್ತದೆ. ಇದರ ರಿಯಲ್ ರೇಂಜ್ 200ರಿಂದ 220 ಕಿಲೋಮೀಟರ್. ಈ ಬೇಸ್ಡ್ ವೇರಿಯಂಟ್ ನಲ್ಲಿ 60 ಕಿಲೋವಾಟ್ಸ್ ಮೋಟಾರ್ ಇರುತ್ತದೆ.
ಟಾಪ್ ಎಂಡ್ ವೇರಿಯಂಟ್ನಲ್ಲಿ 421 ಕಿಲೋಮೀಟರ್ ರೇಂಜ್ ಅನ್ನು ಕ್ಲೈಮ್ ಮಾಡುತ್ತದೆ. ಇದರ ರಿಯಲ್ ರೇಂಜ್ 300ರಿಂದ 310 ಕಿಲೋಮೀಟರ್ಗಳು. ಇದರಲ್ಲಿ 90 ಕಿಲೋವಾಟ್ ಮೋಟಾರ್ ಇರುತ್ತದೆ. ಈ ಕಾರಿನ ಟಾಪ್ ಸ್ಪೀಡ್ ಗಂಟೆಗೆ 140 ಕಿಲೋಮೀಟರ್ಗಳು. ಈ ಕಾರನ್ನು ಫಾಸ್ಟ್ ಚಾರ್ಜರ್ನಲ್ಲಿ ಫುಲ್ ಚಾರ್ಜ್ ಮಾಡುವುದಕ್ಕೆ 10ರಿಂದ 11 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಅದೇ 50 ಕಿಲೋವಾಟ್ ಡಿಸಿ ಫಾಸ್ಟ್ ಚಾರ್ಜರ್ನಿಂದ 10ರಿಂದ 80% ಚಾರ್ಜ್ ಮಾಡುವುದಕ್ಕೆ 1 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಈ ಕಾರಿನ ಸ್ಟಾರ್ಟಿಂಗ್ ಎಕ್ಸ್-ಶೋರೂಮ್ ಕಾಸ್ಟ್ 11 ಲಕ್ಷ ಅಂಡ್ ಟಾಪ್ ಎಂಡ್ ವೇರಿಯಂಟ್ನ ಎಕ್ಸ್-ಶೋರೂಮ್ ಕಾಸ್ಟ್ 14.5 ಲಕ್ಷ. ಇದು ಸ್ಟಾರ್ಟಿಂಗ್ ಪ್ರೈಸ್ ಮಾತ್ರನೇ. ಯಾವ ಕ್ಷಣದಲ್ಲಾದರೂ ಈ ಟಾಟಾ ಕಾರಿನ ಬೆಲೆಯನ್ನು ಹೆಚ್ಚಿಸಬಹುದು. ಡಿಮ್ಯಾಂಡ್ ಹೆಚ್ಚಾದಂತೆ ಬೆಲೆ ಅನ್ನೋದು ಹೆಚ್ಚಾಗುತ್ತದೆ. ಯಾರೆಲ್ಲ ಮಿನಿ ಎಲೆಕ್ಟ್ರಿಕ್ SUV ಕಾರಿಗೋಸ್ಕರ ಎದುರು ನೋಡುತ್ತಿದ್ದೀರೋ ಅವರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು. ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿ ಟಾಟಾ ಟಿಯಾಗೋ EV ಇದೆ. ಟಾಟಾ ಟಿಯಾಗೋ EV ಅನ್ನೋದು 10 ಲಕ್ಷದ ಒಳಗೆ ಒನ್ ಆಫ್ ದ ಬೆಸ್ಟ್ ಎಲೆಕ್ಟ್ರಿಕ್ ಕಾರ್ ಅಂತ ಹೇಳಬಹುದು. ಈ ಕಾರು ಸಹ 2 ಬ್ಯಾಟರಿ ಪ್ಯಾಕ್ನಲ್ಲಿ ಅವೈಲಬಲ್ ಆಗಿದೆ. ಬೇಸ್ ವೇರಿಯಂಟ್ನಲ್ಲಿ 19.2 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಇರುತ್ತದೆ. ಇದು 250 ಕಿಲೋಮೀಟರ್ ರೇಂಜ್ ಕ್ಲೈಮ್ಡ್ ಮಾಡುತ್ತದೆ. ಇದರ ರಿಯಲ್ ರೇಂಜ್ 160ರಿಂದ 170 ಕಿಲೋಮೀಟರ್ಗಳು. ಟಾಪ್ ಎಂಡ್ ವೇರಿಯಂಟ್ನಲ್ಲಿ 24 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಇರುತ್ತದೆ. ಇದರಿಂದ ಟಾಟಾ 350 ಕಿಲೋಮೀಟರ್ ರೇಂಜ್ ಅನ್ನು ಕ್ಲೈಮ್ಡ್ ಮಾಡುತ್ತದೆ. ಇದರ ರಿಯಲ್ ರೇಂಜ್ 250 ಕಿಲೋಮೀಟರ್ಗಳು. 60.3 BHP ಮೋಟಾರ್ ಅನ್ನು ಈ ಕಾರಿನಲ್ಲಿ ಕೊಟ್ಟಿದ್ದಾರೆ. ಅದು 110 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. ಈ ಕಾರಿನಲ್ಲಿ ಬರುವ ಸ್ಟಾಕ್ ಚಾರ್ಜರ್ನಲ್ಲಿ 10ರಿಂದ 100% ಚಾರ್ಜ್ ಮಾಡುವುದಕ್ಕೆ 7 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಟಾಪ್ ಎಂಡ್ ವೇರಿಯಂಟ್ನಲ್ಲಿ 7ರಿಂದ 8 ಗಂಟೆಯಲ್ಲಿ ಫುಲ್ ಚಾರ್ಜ್ ಆಗುತ್ತದೆ. ಇದನ್ನು ಡಿಸಿ ಫಾಸ್ಟ್ ಚಾರ್ಜರ್ನಲ್ಲಿ ಕನೆಕ್ಟ್ ಮಾಡಿದರೆ 10ರಿಂದ 80% ಚಾರ್ಜ್ ಮಾಡುವುದಕ್ಕೆ 1 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಈ ಕಾರಿನ ಸ್ಟಾರ್ಟಿಂಗ್ ಎಕ್ಸ್-ಶೋರೂಮ್ ಕಾಸ್ಟ್ 8,70,000. ಟಾಪ್ ಎಂಡ್ ವೇರಿಯಂಟ್ನ ಎಕ್ಸ್-ಶೋರೂಮ್ ಕಾಸ್ಟ್ 12 ಲಕ್ಷ. ಸೊ ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ಇದು ಒಂದು ಒಳ್ಳೆಯ ಎಲೆಕ್ಟ್ರಿಕ್ ಕಾರ್ ಅಂತ ಹೇಳಬಹುದು. ಇನ್ನು ಫಸ್ಟ್ ಪ್ಲೇಸ್ನಲ್ಲಿ MG ಕಾಮೆಂಟ್ EV ಇದೆ. ಇದು ಒಂದು 3 ಡೋರ್ ಕಾಂಪ್ಯಾಕ್ಟ್ ಎಲೆಕ್ಟ್ರಿಕ್ ಕಾರ್. ಈ ಕಾರಿನಲ್ಲಿ ಕೇವಲ ನಮಗೆ 3 ಡೋರ್ಗಳೇ ಇರುತ್ತವೆ. ಬೂಟ್ ಓಪನ್ ಮಾಡುವುದಕ್ಕೆ 1 ಡೋರ್ ಅಂಡ್ ಒಳಗಡೆ ಹೋಗುವುದಕ್ಕೆ 2 ಡೋರ್ಗಳಿವೆ. ಫ್ರಂಟ್ನಲ್ಲಿರುವ ಸೀಟ್ ಅನ್ನು ನಾವು ಫೋಲ್ಡ್ ಮಾಡಿ ರೇರ್ ಸೀಟ್ಗೆ ಹೋಗಬಹುದು. MG ಪ್ರಸ್ತುತ ನಮ್ಮ ಇಂಡಿಯಾದಲ್ಲಿ ಆಫರ್ ಮಾಡುತ್ತಿರುವ ಸೆಕೆಂಡ್ ಎಲೆಕ್ಟ್ರಿಕ್ ಕಾರ್. ಈ ಕಾರಿನಲ್ಲಿ ನಮಗೆ 17.3 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಕೊಟ್ಟಿದ್ದಾರೆ. ಇದು 230 ಕಿಲೋಮೀಟರ್ ರೇಂಜ್ ಕ್ಲೈಮ್ಡ್ ಮಾಡುತ್ತದೆ. ಇದರ ರಿಯಲ್ ರೇಂಜ್ 160ರಿಂದ 170 ಕಿಲೋಮೀಟರ್ಗಳು. 42 BHP ಪವರ್ ಪ್ರೊಡ್ಯೂಸ್ ಮಾಡುವ ಮೋಟಾರ್ ಈ ಕಾರಿನಲ್ಲಿ ಕೊಟ್ಟಿದ್ದಾರೆ. ಅಂಡ್ ಈ ಮೋಟಾರ್ 110 ನ್ಯೂಟನ್ ಮೀಟರ್ಗಳ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. 3.3 ಕಿಲೋವಾಟ್ ಪೋರ್ಟಬಲ್ ಚಾರ್ಜರ್ನಲ್ಲಿ ಫುಲ್ ಚಾರ್ಜ್ ಮಾಡುವುದಕ್ಕೆ 7 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಈ ಕಾರಿಗೆ ಡಿಸಿ ಫಾಸ್ಟ್ ಚಾರ್ಜರ್ ಇಲ್ಲ. ಈ ಕಾರಿನ ಸ್ಟಾರ್ಟಿಂಗ್ ಎಕ್ಸ್-ಶೋರೂಮ್ ಕಾಸ್ಟ್ 7,98,000. ಟಾಪ್ ಎಂಡ್ ವೇರಿಯಂಟ್ನ ಎಕ್ಸ್-ಶೋರೂಮ್ ಕಾಸ್ಟ್ 9,98,000. ಇದರಲ್ಲಿ ನಮಗೆ 3 ವೇರಿಯಂಟ್ಗಳಿರುತ್ತದೆ. ಪ್ರಸ್ತುತ ಇಂಡಿಯಾದಲ್ಲಿ ಅವೈಲೇಬಲ್ ಆಗಿರುವ ಚೀಪೆಸ್ಟ್ ಎಲೆಕ್ಟ್ರಿಕ್ ಕಾರ್ ಯಾವುದಾದರೂ ಇದೆ ಅಂದರೆ ಅದು ಈ MG ಕಾಮೆಂಟ್ EV. ಇದು ವ್ಯಾಲ್ಯೂ ಫಾರ್ ಮನಿ ಅಂತಾನೂ ಹೇಳಬಹುದು. ಆದರೆ ಯಾರೆಲ್ಲ ಪ್ರೀಮಿಯಂ ಕಾಂಪ್ಯಾಕ್ಟ್ ಎಲೆಕ್ಟ್ರಿಕ್ ಕಾರಿಗೋಸ್ಕರ ಎದುರು ನೋಡುತ್ತಿದ್ದೀರೋ ಅವರು ಈ ಕಾರನ್ನು ಖಚಿತವಾಗಿ ತೆಗೆದುಕೊಳ್ಳಬಹುದು. ಸೊ ಇದಿಷ್ಟು ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಆಗಿರುವ ಟಾಪ್ 5 ಎಲೆಕ್ಟ್ರಿಕ್ ಕಾರುಗಳು. ಇದುವರೆಗೂ ನಾನು ಹೇಳಿದ ಕಾರುಗಳಲ್ಲಿ ನಿಮ್ಮ ಫೇವರೆಟ್ ಕಾರು ಯಾವುದು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. EV ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೋ ಗ್ರೀನ್ ಗೋ ಎಲೆಕ್ಟ್ರಿಕ್.